ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಒತ್ತಡ ಇಂಥ ಸಮಸ್ಯೆಗಳು ಜಾಸ್ತಿ ಆಗ್ತಿವೆ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಜಂಕ್ ಫುಡ್, ಅನ್ಹೆಲ್ದಿ ಲೈಫ್ ಸ್ಟೈಲ್. ನಾವೇನ್ ತಿಂತೀವಿ ನಮ್ಮ ಆರೋಗ್ಯ ಅದರ ಮೇಲೆ ನಿಂತಿರುತ್ತೆ. ಯು ಆರ್ ವಾಟ್ ಯು ಈಟ್ ಅಂತಾರಲ್ಲ ಹಾಗೆ. ನಮ್ಮ ದೇಹಕ್ಕೆ ಬೇಕಿರೋ ಪೋಷಕಾಂಶಗಳನ್ನ ನಾವು ಕೊಡ್ಲಿಲ್ಲ ಅಂದ್ರೆ ಒಂದೊಂದೇ ಹೆಲ್ತ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ದೇಹಕ್ಕೆ ಬೇಕಿರೋ ಒಂದು ಮುಖ್ಯವಾದ ನ್ಯೂಟ್ರಿಯೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಒಮೆಗಾ 3. ಯಾಕಿದ್ನ ತಿನ್ಬೇಕು, ತಿನ್ಲಿಲ್ಲ ಅಂದ್ರೆ ಏನಾಗುತ್ತೆ, ಯಾವುದ್ರಲ್ಲಿ ಸಿಗುತ್ತೆ ಎಲ್ಲ ತಿಳ್ಕೊಳ್ಳೋಣ. ವೆಲ್ಕಮ್ ಟು GSS ಮಾಧ್ಯಮ. ಒಮೆಗಾ 3 ಫ್ಯಾಟಿ ಆಸಿಡ್ ಅನ್ನೋದು ಒಂದ್ ರೀತಿಯ ಹೆಲ್ದಿ ಫ್ಯಾಟ್. ಇದನ್ನ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅಂದ್ರೆ ಇದು ನಮಗೆ ಬೇಕಿರೋದು, ಬಟ್ ನಮ್ ದೇಹದಲ್ಲಿ ಇದು ಉತ್ಪತ್ತಿ ಆಗಲ್ಲ. ಹಾಗಾಗಿ ಆಹಾರದ ಮೂಲಕ ಇದನ್ನ ಪಡ್ಕೋಬೇಕು. ಒಮೆಗಾ 3ಲಿ 3 ಥರ ಇರುತ್ತೆ. ದೇಹದ ಸುಮಾರು ಕೆಲಸಗಳು ಚೆನ್ನಾಗಿ ವರ್ಕ್ ಆಗಕ್ಕೆ, ಮುಖ್ಯವಾದ ಅಂಗಾಂಗಗಳು ಹೆಲ್ದಿಯಾಗಿ ಇರಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಇದ್ರ ಕೆಲಸ ಏನಂದ್ರೆ ಒಮೆಗಾ 3 ನಮ್ಮ ಸೆಲ್ಸ್ಗೆ ಹೋಗಿ ಸೆಲ್ ಮೆಂಬ್ರೇನ್ ಅಂದ್ರೆ ಜೀವಕೋಶದ ಸುತ್ತ ಒಂದ್ ರೀತಿ ಥಿನ್ ಫ್ಲೆಕ್ಸಿಬಲ್ ಲೇಯರ್ ಇರುತ್ತೆ, ಅದರ ಭಾಗವಾಗುತ್ತೆ. ಇದರಿಂದ ಸೆಲ್ಸ್ ಫಂಕ್ಷನ್ ಚೆನ್ನಾಗಾಗಿ ಇನ್ಫ್ಲಮೇಷನ್ ಕಮ್ಮಿ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಒಮೆಗಾ 3 ಇಂದ ನಮಗೆ ಸಿಗುತ್ತೆ. ಒಮೆಗಾ 3 ಬ್ಲಡ್ ಸರ್ಕ್ಯುಲೇಷನ್ ನ ಸ್ಮೂತ್ ಮಾಡೋದ್ರಿಂದ ಹೃದಯದ ಆರೋಗ್ಯ ಕೂಡ ಮೇಂಟೈನ್ ಆಗುತ್ತೆ. ಜೊತೆಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಕೂಡ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಮೆದುಳಿನ ಆರೋಗ್ಯಕ್ಕೂ ಇದು ಒಳ್ಳೇದು. ನೆನಪಿನ ಶಕ್ತಿ, ಮೂಡ್ ಅನ್ನ ಬೂಸ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಮೂಡ್ ಚೆನ್ನಾಗಿದ್ರೆ ಆಂಗ್ಸೈಟಿ, ಡಿಪ್ರೆಷನ್ ಇದೆಲ್ಲ ಬರ್ದೇ ಇರೋ ತರ ನೋಡ್ಕೋಬಹುದು. ಒಮೆಗಾ 3 ಐ ಹೆಲ್ತ್ಗೂ ಸಪೋರ್ಟ್ ಮಾಡುತ್ತೆ, ವಿಷನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಇನ್ಫ್ಲಮೇಷನ್ ಕಮ್ಮಿ ಮಾಡಿ ಜಾಯಿಂಟ್ಸ್ ಸ್ಟಿಫ್ನೆಸ್ ಮತ್ತೆ ಪೇನ್ ಅನ್ನ ರೆಡ್ಯೂಸ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಗುವಿನ ಬ್ರೈನ್ ಮತ್ತೆ ಕಣ್ಣಿನ ಡೆವಲಪ್ಮೆಂಟ್ಗೂ ಕೂಡ ಇದು ಸಹಾಯ ಮಾಡುತ್ತೆ. ಸ್ಕಿನ್ ವಿಷಯದಲ್ಲೂ ಇದರ ಬೆನಿಫಿಟ್ಸ್ ಇದೆ. ಸ್ಕಿನ್ ಅನ್ನ ಸಾಫ್ಟ್ ಮಾಡಿ, ಹೈಡ್ರೇಟ್ ಮಾಡಿ, ಸ್ಕಿನ್ ಅಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಮಾಡೋದ್ರಿಂದ ಆಕ್ನಿ ಕಮ್ಮಿ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗೇನೆ PCOS ಮ್ಯಾನೇಜ್ ಮಾಡಕ್ಕೆ, ಹಾರ್ಮೋನ್ ನ ಬ್ಯಾಲೆನ್ಸ್ ಮಾಡಕ್ಕೆ, ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡಕ್ಕೂ ಇದು ಸಹಾಯ ಮಾಡುತ್ತೆ. ಹಾಗಿದ್ರೆ ಡೈಲಿ ನಮಗೆ ಎಷ್ಟು ಒಮೆಗಾ 3 ಬೇಕು? ಅಡಲ್ಟ್ಸ್ಗೆ ALA ಟೈಪ್ ಅಂತ ತಗೊಂಡ್ರೆ ಡೈಲಿ 1.1 to 1.6 ಗ್ರಾಮ್ಸ್ ಬೇಕು. EPA ಮತ್ತೆ DHA ಕಂಬೈನ್ ಮಾಡಿದ್ರೆ 250 to 500 ಮಿಲಿಗ್ರಾಮ್ಸ್ ಪರ್ ಡೇ ಬೇಕಾಗುತ್ತೆ. ರಿಕ್ವೈರ್ಮೆಂಟ್ ಇರುವಷ್ಟು ನಮ್ಮ ದೇಹಕ್ಕೆ ಕೊಡ್ಲಿಲ್ಲ ಅಂದ್ರೆ ಸ್ಕಿನ್ ಡ್ರೈ ಆಗೋದು, ಮೆಮೊರಿ ಇಶ್ಯೂಸ್ ಬರೋದು, ಜಾಯಿಂಟ್ಸ್ ಅಲ್ಲಿ ಪೇನ್, ಸ್ಟಿಫ್ನೆಸ್ ಆಗೋದು ಇದೆಲ್ಲ ಆಗುತ್ತೆ. ಸುಮಾರು ಜನಕ್ಕೆ ಇದೆಲ್ಲ ಆಗ್ತಿದ್ರು ಗೊತ್ತಾಗ್ತಿರಲ್ಲ, ಈ ತರ ನ್ಯೂಟ್ರಿಯೆಂಟ್ ನ ತಿನ್ನೋದು ಮಿಸ್ ಮಾಡ್ತಿದೀವಿ ಅಂತ. ಹಾಗಾದ್ರೆ ಯಾವ್ಯಾವ ಫುಡ್ ಅಲ್ಲಿ ಜಾಸ್ತಿ ಒಮೆಗಾ 3 ಸಿಗುತ್ತೆ ನೋಡೋಣ. ಇದರಲ್ಲಿ ಮೇನ್ 2 ಥರ ಇದೆ. ಪ್ಲಾಂಟ್ ಬೇಸ್ಡ್ ಒಂದು, ಅನಿಮಲ್ ಬೇಸ್ಡ್ ಒಂದು. ಪ್ಲಾಂಟ್ ಬೇಸ್ಡ್ ಅಲ್ಲಿ ALA ಟೈಪ್ ಒಮೆಗಾ 3 ಸಿಗುತ್ತೆ. ಫ್ಲಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಸೋಯಾಬೀನ್ ಆಯಿಲ್, ವಾಲ್ನಟ್ಸ್ ಇದರಲ್ಲಿ ALA ಟೈಪ್ ಸಿಗುತ್ತೆ. EPA ಮತ್ತೆ DHA ಸಿಗೋದು ಅನಿಮಲ್ ಬೇಸ್ಡ್ ಅಲ್ಲಿ, ಅದರಲ್ಲೂ ಫಿಶ್ ಅಲ್ಲಿ ಜಾಸ್ತಿ. ಸ್ಯಾಲ್ಮನ್ ಫಿಶ್, ಸ್ಯಾರ್ಡಿನ್ಸ್ ಇಂಥದ್ರಲ್ಲಿ ಸಿಗುತ್ತೆ. ಇದಲ್ಲದೆ ಒಮೆಗಾ 3 ಸಪ್ಲಿಮೆಂಟ್ಸ್ ರೂಪದಲ್ಲೂ ಸಿಗುತ್ತೆ. ಹೆಲ್ತ್ ಎಕ್ಸ್ಪರ್ಟ್ಸ್ ನ ಕನ್ಸಲ್ಟ್ ಮಾಡಿ ಅದನ್ನ ತಗೋಬಹುದು. ಇನ್ನೊಂದು, ಒಮೆಗಾ 3 ತಿನ್ನೋದು ಫ್ಯೂಚರ್ ಹೆಲ್ತ್ ಇನ್ವೆಸ್ಟ್ಮೆಂಟ್ ತರ. ಸೊ ಅನ್ಹೆಲ್ದಿ ಫುಡ್ ಜಾಗಕ್ಕೆ ಹೆಲ್ದಿ ಫುಡ್ ನ ರಿಪ್ಲೇಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನಿಮ್ ಹೆಲ್ತ್ ಡಯಟ್ ಅಲ್ಲಿ ಒಮೆಗಾ 3 ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.